ಹಾಯ್! ವೆಲ್ಕಮ್ ಬ್ಯಾಕ್ ಟು ನನ್ನ ಕೈ ರುಚಿ ಸ್ಪೆಷಲ್. 2 ಸ್ಪೂನ್ ತುಪ್ಪನ ನಾನು ತವಾಗೆ ಹಾಕೋತಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಆನಿಯನ್‌ನ ನಾನು ಬ್ರೌನ್ ಗೋಲ್ಡಿಶ್, ಹಾಫ್ ಗೋಲ್ಡಿಶ್ ಬರೋ ತನಕ ನಾನು ಅದನ್ನ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಬೇಕಲ್ಲ, ಸೊ ಅದಕ್ಕೋಸ್ಕರ ತಣ್ಣಗಾಗೋಕ್ಕೆ ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅದನ್ನು ನಾನು ಮಿಕ್ಸಿ ಜಾರ್‌ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಗೋಡಂಬಿನ ಮತ್ತೆ ತುಪ್ಪದಲ್ಲಿ ಹಾಗೆ ಕರ್ಕೊಂಡು ಅದನ್ನು ಸೈಡಿಗೆ ಹಾಗೇ ಇಟ್ಟೆ. ಸೊ ಅದ್ರ ಜೊತೆಗೆ ಇವಾಗ ಹೇಗೂ ಕಾಜು ಮಸಾಲ ಮಾಡ್ತಾ ಇದ್ದೀನಲ್ವಾ, ಪನ್ನೀರ್ ಟಿಕ್ಕಾ ಮಸಾಲೂ ಮಾಡ್ಬೋದು ಅಂತ ಪನ್ನೀರನ್ನು ಸ್ವಲ್ಪ ಹಾಗೆ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಜೀರಿಗೆ, ಚಕ್ಕೆ, ಪಲಾವ್ ಎಲೆ ಹಾಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದ್ರ ಜೊತೆಗೆ ಆನಿಯನ್ಸ್, ಸ್ವಲ್ಪ ಟೊಮೆಟೊ ಹಾಕಿ ಅವಾಗ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕು. ಇದು ಸ್ವಲ್ಪ ತುಂಬ ಡೀಪ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದ್ರ ಘಮನೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಘಮ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಏಲಕ್ಕಿ ಹಾಕಿದೆ, ಒಂದು ಸ್ವಲ್ಪ ಲವಂಗ ಹಾಕಿದೆ. ಇವಾಗ ಸ್ವಲ್ಪ ಡೀಪ್ ಫ್ರೈ ಆಗಿದೆ. ನೀವೇನು ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ರೋ ಅದನ್ನು ಮಿಕ್ಸ್ಚರ್ನ ನೀವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಟೊಮ್ಯಾಟೊ ಚಾಪ್ಸ್‌ನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯೆಸ್, ಲುಕಿಂಗ್ ಗುಡ್. ಅರಿಶಿನ ಹಾಗೆ ಖಾರ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ ಇವಾಗ ನಾನು. ಯೆಸ್, ಇದು ನಾನು ಮಾಡ್ತಿರೋದು ಫಸ್ಟ್ ಟೈಮು, ಬಟ್ ಇಟ್ಸ್ ಸೂಪರ್, ತುಂಬ ಚೆನ್ನಾಗಿತ್ತು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀವು ಹುರಿದಿಟ್ಕೊಂಡಿದ್ರಲ್ಲ, ಸೊ ಆ ಒಂದು ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯೆಸ್, ಈ ಕಡೆ ಸೈಡ್ಗೆ ಮತ್ತೊಂದು ಸರಿ ಈ ಪನ್ನೀರನ್ನ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಗ್ರೇವಿನ ಪನ್ನೀರ್ಗೆ ಹಾಕಿದೆ. ಸೊ ಅಲ್ಲಿ ಪನ್ನೀರ್ ಮಸಾಲ ಆಯಿತು. ಸೊ ಕೊನೆಯದಾಗಿ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಏಕೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು, ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ನನ್ನ ಕೈ ರುಚಿಯಲ್ಲಿ ಕಾಜು ಮಸಾಲ.